ಸರ್, ಅಲ್ಪಸಂಖ್ಯಾತ ಬೀದಿಗಳಿಗೆ 1000 ಕೋಟಿ ಕ್ರಿಯಾ ಯೋಜನೆಗೆ ಸಿಎಂ ನಿನ್ನೆ ಆದೇಶ ಮಾಡಿದ್ದಾರೆ. ಅದಕ್ಕೆ ನೀವೊಂದು ಕೆಲಸ ಮಾಡಿ, ಬೇರೆ ಎಲ್ಲೂ ಬೇಡ, ನಡೀರಿ ರಾಮನಗರಕ್ಕೆ, ನಾನು ಕರ್ಕೊಂಡೋಗಿ ತೋರಿಸ್ತೀನಿ. ರಾಮನಗರದ ಪರಿಸ್ಥಿತಿ ಕೊಚ್ಕೊಂಡು ಹೋಗಿತ್ತಲ್ಲ ಎಲ್ಲ, ಅಲ್ಲಿ ಏನಾಗಿತ್ತು ಅಂತ. ಪಾಪ ಅವರೆಲ್ಲ ಅದು ಹೆಂಗೆ ಬದುಕಿದಾರೋ ಅಂತ ನನಗೆ ಅಷ್ಟು ಆಗ್ತಿದೆ. ನಾನು ಹೋಗಿ ಬಂದದಕ್ಕೆ ನನಗೆ 2 ದಿನ ಜ್ವರ ಬಂದುಬಿಟ್ಟಿತ್ತು. ಸೊ ಹಂಗೆ ಅಲ್ಲಿ ಜನಕ್ಕೆಲ್ಲ ಎಷ್ಟಾಯಿತು. ಸೊ ಹಂಗೆ ಆ ಜನರ ಬದುಕನ್ನು ಅಲ್ಲೆಲ್ಲ ಒಳ್ಳೆ ಸ್ವಚ್ಛತೆಯನ್ನು ಕಾಪಾಡೋ ದೃಷ್ಟಿಯಿಂದ ಏನು 224 ಕ್ಷೇತ್ರಕ್ಕೆ ಎಷ್ಟು ಬಂದ್ಬಿಡ್ತದೆ ಆ ಭಾಗದಲ್ಲಿ. ಆ ಕಾಲೋನಿಗಳು ತಿಕ್ ಪಾಪ್ಯುಲೇಷನ್ನು, ಒತ್ತಡದ ಜನಸಂಖ್ಯೆ. ಸ್ವಲ್ಪ ನಾವು ಅವ್ರಿಗೆಲ್ಲ ಸುಧಾರಣೆ ಮಾಡಬೇಕು. ಆಮೇಲೆ ಬೇರೆಯವ್ರಿಗೂ ನಮಗೂ ಅವ್ರಿಗೂ ವ್ಯತ್ಯಾಸ ಇದೆ. ಅವರು ಜಾಸ್ತಿ ನಗರಗಳಲ್ಲಿ ಇರ್ತಾರೆ, ನಮಗೆಲ್ಲ ನರೇಗಾ ಅವಕಾಶ ಇದೆ. ಯಾರಿಗೆ? ನಮ್ಮ ಹಳ್ಳಿಗಳಲ್ಲಿ. ಈಗ ನನ್ನ ಕ್ಷೇತ್ರದಲ್ಲೇ ನಾನು ನರೇಗಾಲಿ ಕೆಲಸ ಮಾಡಿಸಿದ್ದೀನಿ. ಅಲ್ಲಿ ಮೈನಾರಿಟೀಸು ನಗರಗಳು ಜಾಸ್ತಿ ಇರ್ತದೆ, ರೂರಲ್ ಪಾರ್ಟ್ಸ್ ಇಲ್ಲ. ಅದು ನಮಗೆ ನರೇಗಾಲ ಅವಕಾಶ ಇದೆ, ಗ್ರಾಮೀಣ ಅಭಿವೃದ್ಧಿಲಿ ಅವಕಾಶ ಇದೆ. ಟೌನ್ಗಳಲ್ಲಿ ಅವಕಾಶ ಇಲ್ಲ. ಬರೀ ಇದು 15th ಫೈನಾನ್ಸ್ ಕಮಿಷನ್ ಬಿಟ್ಟು ಬೇರೆ ಅವಕಾಶ ಇಲ್ಲ. ಆದ್ದರಿಂದ ನಾವು ಆ ಜನರ ಬದುಕನ್ನು ಬದಲಾವಣೆ ಮಾಡಬೇಕು, ಸ್ವಚ್ಛತೆ ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ಮುಖ್ಯಮಂತ್ರಿಗಳು ಒಳ್ಳೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಅವ್ರು ಮಾತಾಡ್ತಾ ಇರಲಿ, ನಮ್ಮ ಕೆಲಸ ನಾವು ಬಡವ್ರಿಗೋಸ್ಕರ ಮಾಡ್ತಾರೆ. ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಆಂಧ್ರಲ್ಲಿ ಭೇಟಿ ಮಾಡಿಲ್ಲ ರೀ. ಅವರು ಬೆಂಗಳೂರಿಗೆ ಬಂದು, ಬೆಂಗಳೂರು ಅಲ್ಲಿ ಪಕ್ಕ ಅವ್ರ ಕ್ಷೇತ್ರ ನಿಮ್ಗೆ ಗೊತ್ತಿಲ್ಲ, ಬೆಂಗಳೂರಿಂದ ಹತ್ರ ಅವ್ರ ಕ್ಷೇತ್ರ ಇದೆ, ಇಲ್ಲಿ ಬಂದು ಹೋಗ್ತಾಯಿದ್ರು. ನಾನು ಇಲ್ಲಿಂದ ನಾಗ್ಪುರ್ಗೆ ಹೋಗ್ತಾಯಿದ್ದೆ. ಏರ್ಪೋರ್ಟಲ್ಲಿ ಕುಶಲ ವಿಚಾರಿಸ್ತೋ, ಅವ್ರ ಆರೋಗ್ಯ ವಿಚಾರಿಸ್ತೋ, ಜಸ್ಟ್ ಅವ್ರಿಗೆ ಹಲೋ ಅಂತ ಹೇಳಿ ಕಳಿಸ್ಕೊಟ್ಟೆ. ಸೌಜನ್ಯದ ಭೇಟಿ, ನೋ ರಾಜಕಾರಣ.